ಡೀಸೆಲ್ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಈಗ ಸೈಕಲ್ಗೆ ಬಹಳ ಡಿಮ್ಯಾಂಡ್ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಎಫೆಕ್ಟ್ ಇದು. ಸೈಕಲ್ಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ಹಾವೇರಿಯಲ್ಲಿ ಬೀದಿ ಬದಿ ಸೈಕಲ್ ವ್ಯಾಪಾರ ಬಹಳ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಬಂಕ್ಗೆ ಹೋದರೆ ಪೆಟ್ರೋಲು ಸಿಗ್ತಾ ಇಲ್ಲ, ಡೀಸೆಲು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸೈಕಲ್ ಮೊರೆ ಹೋಗ್ತಾ ಇದ್ದಾರೆ ಸಾರ್ವಜನಿಕರು. ರಸ್ತೆ ಬದಿ ಸೈಕಲ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ಆರೋಗ್ಯಕ್ಕೂ ಉತ್ತಮ, ಹಣವೂ ಉಳಿತಾಯ, ಬೈಕ್ ಬದಲು ಸೈಕಲ್ನಲ್ಲಿ ಓಡಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕೊಲ್ಲಿ ಯುದ್ಧದ ಪರಿಣಾಮ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಹಿನ್ನೆಲೆ ಪೆಟ್ರೋಲು ಡೀಸೆಲ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇವತ್ತು ₹3 ಜಾಸ್ತಿ ಆಗಿದೆ ಡೀಸೆಲ್ಲು ಪೆಟ್ರೋಲ್. ಹೀಗಾಗಿ ಜನ ಒಂದು ರೀತಿ ಡೌಟಲ್ಲಿದ್ದಾರೆ, ಮುಂದೆ ಪೆಟ್ರೋಲ್ ಸಿಗುತ್ತಾ ಇಲ್ಲೋ ಅನ್ನುವಂಥ ಒಂದಿಷ್ಟು ಆತಂಕ ಇದೆ. ಯಾವಾಗ ಏನೇನಾಗುತ್ತೋ ಅನ್ನುವಂಥ ಒಂದಿಷ್ಟು ಭಯದಲ್ಲಿ ಇವತ್ತು ಜನ ಇದ್ದಾರೆ. ಯಾಕಂದರೆ ಮುಂದೆ ಪೆಟ್ರೋಲ್ ರೇಟ್ ಇನ್ನೂ ಜಾಸ್ತಿ ಆಗ್ಬೋದು. ಹೀಗಾಗಿ ಜನ ಆತಂಕದಲ್ಲಿರುವಂಥ ಸಂದರ್ಭದಲ್ಲಿನೇ ಈಗ ಸೈಕಲ್ಗೆ ನಿಧಾನವಾಗಿ ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಮೊನ್ನೆ ಹೈಕೋರ್ಟ್ ಜಡ್ಜ್ ಒಬ್ಬರು, ನ್ಯಾಯಾಧೀಶರೊಬ್ಬರು ನರೇಂದ್ರ ಮೋದಿಯವರ ಮಾತಿಗೆ ಗೌರವ ಕೊಟ್ಟು ಒಂದು ಸೈಕಲಲ್ಲಿ ಕೋರ್ಟ್ ಕಲಾಪಕ್ಕೆ ಹಾಜರಾದಂಥ ಘಟನೆ, ಕೋರ್ಟ್ಗೆ ಆಗಮಿಸಿದಂಥ ಘಟನೆ ಕೂಡ ನಡೆದಿತ್ತು. ಸಾಕಷ್ಟು ವೈರಲ್ ಕೂಡ ಆಗಿತ್ತು. ನಾನಿವತ್ತು ಹಾವೇರಿ ನಗರದ ಈ ಒಂದು ದೇವಗಿರಿ ರಸ್ತೆಯಲ್ಲಿರುವಂಥ ಈ ಒಂದು ಸೈಕಲ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಮೊದಲು ಸೈಕಲ್ ಶಾಪ್ಗಳಲ್ಲಿ ಸೈಕಲ್ ಸಿಗ್ತಾ ಇತ್ತು, ಈಗ ರಸ್ತೆ ಬದಿನೂ ಕೂಡ ಮಾರ್ತಾ ಇದ್ದಾರೆ. ಅಂದರೆ ನಿಧಾನವಾಗಿ ಸೈಕಲ್ಗೆ ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ, ಇನ್ನೊಂದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿರೋ ಕಾರಣದಿಂದಾಗಿ ರೇಟ್ ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸೈಕಲ್ಗಳಿಗೆ ಒಂದು ಡಿಮಾಂಡ್ ಕ್ರಿಯೇಟ್ ಆಗಿದೆ. ಅಂದರೆ ಸೈಕಲ್ ತಗೊಂಡು ಓಡಾಡ್ಬೋದಲ್ಲಪ್ಪ, ಸಿಟಿಲಿ ಓಡೋದಾದ್ರೆ ಸೈಕಲ್ ತೊಗೊಂಡು ಓಡಾಡ್ಬೋದು ಅನ್ನುವಂಥ ನಿರ್ಧಾರಕ್ಕೆ ಜನ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಗಮನಿಸ್ಬೋದು ನೀವು, ಬೀದಿ ಬದಿ ಇಟ್ಟಿರುವಂಥ ಸೈಕಲ್ಗಳು 12 ಸೈಕಲ್ ಮಾರಾಟ ಆಗಿದೆ ಅಂತೆ ಬೆಳಗ್ಗೆಯಿಂದ ಇಲ್ಲಿವರೆಗೆ. ಅಂದರೆ ಸುಮಾರು 5 ರಿಂದ 6 ತಾಸಲ್ಲಿ 12 ಸೈಕಲ್ಗಳು ಮಾರಾಟ ಆಗಿದೆ ಅಂತೆ. ಇಲ್ಲಿ ಮಾತಾಡಿಸ್ತೀನಿ ಸೈಕಲ್ ವ್ಯಾಪಾರಸ್ಥರನ್ನು ನಾನು ಮಾತಾಡಿಸ್ತೀನಿ. ಮೊದಲಿಗೆ ಎಷ್ಟು ಸೈಕಲ್ ಮಾರಾಟ ಆಗಿದೆ, ಏನು ಪ್ರೈಸ್ ಹಚ್ಚಿದ್ದಾರೆ, ಒಂದೊಂದು ಸೈಕಲ್ಗೆ ಎಷ್ಟು ರೇಟ್ ಇದೆ ಅನ್ನೋದನ್ನು ಕೇಳ್ತೀನಿ. ಸರ್, ಒಂದೊಂದು ಸೈಕಲ್ಗೆ ಎಷ್ಟು ರೇಟಿಗೆ ಹಾಕಿದ್ದೀರಿ? ಸರ್ 5,500 ಹೇಳ್ತೇವೆ ಸರ್, ಹೆಚ್ಚು ಕಮ್ಮಿ ಕೊಡ್ತೀವಿ. ಎಷ್ಟು ಬೆಳಗ್ಗೆಯಿಂದ ಎಷ್ಟು ಮಾರಾಟ ಆಗಿದೆ? ಬೆಳಗ್ಗಿಂದ ಒಂದು 12 ಪೀಸ್ ಕೊಟ್ಟಿದ್ದೇವೆ ಸರ್. ಕೊಟ್ಟಿದ್ದೀರಿ? ಹಾಂ, ಕೊಟ್ಟಿದ್ದೇವೆ ಸರ್. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಈ ಥರ ಮತ್ತು ಪೆಟ್ರೋಲ್ ಬೇಡಿಕೆ ಜಾಸ್ತಿ ಆದಂದರೆ ಜನ ತೊಗೊತಾರೆ. ನಮಗೂ ಒಂದು ಏನೋ ಆಸೆ, ನಮಗೂ ಇದರಿಂದ ಏನೋ ನಮಗೂ ಬಡತನ ಹೊಟ್ಟಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೇವೆ. ರೆಸ್ಪಾನ್ಸ್ ಚೆನ್ನಾಗಿದೆ, ನೋಡ್ಬೇಕು ಸರ್ ಮುಂದೆ ಏನಾಗುತ್ತೆ ಅಂತ. ಹಾವೇರಿ ನಗರದ ಜನ ಇದ್ದಾರೆ, ಅವರು ಮಾತಾಡಿಸ್ತೀನಿ, ಸೈಕಲ್ ತೊಗೊಳಕ್ಕೆ ಬಂದಂಥವ್ರು. ಸರ್, ಏನು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಆತಂಕ. ಸೈಕಲ್ ನೋಡ್ತಿದ್ದೀರಾ ಖರೀದಿಗೆ? ಇಲ್ಲ, ಸೈಕಲ್ ಮೊದಲಿಂದನೂ ಸೈಕಲ್ ಎಲ್ಲರೂ ಹೊಡೆದಿದ್ದಾರೆ. ಈ ಜಗತ್ತು ಹೆಂಗೆ ಮುಂದುವರೆದೈತಿ ಹಂಗೆಲ್ಲ ಬೈಕು ಕಾರು ಎಲ್ಲ ನಡೆಸಂತ ಹೊಂಟಾರ. ಆದ್ರೆ ಸೈಕಲ್ನು ಯೂಸ್ ಮಾಡ್ಬೇಕು. ಸೈಕಲ್ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಹೌದು, ಇಮಿಡಿಯೇಟ್ಲಿ ನಾವು ಟೈಮಿಗೆ ಪಿಕಪ್ ಆಗೋಕ್ಕಾಗಲ್ಲ. ಅದು ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು ನಾವು. ಯಾರು ಬೈಕ್ ಆಯ್ತು, ಕಾರ್ ಆಯ್ತು, ಯಾವುದೋ ವೆಹಿಕಲ್ ಇಲ್ಲ ಅದ. ಈಗ ಈ SLC PUC ಹುಡುಗರು ಸ್ಥಿತಿ ಕೊಡಕತ್ತಾರ ಪಾಲಕರು, ಅದನ್ನ ತಪ್ಪಿಸ್ಬೇಕು. ಅದರಲ್ಲಿ ಸೇವ್ ಆಗುತ್ತೆ. ಪೆಟ್ರೋಲು ನಮಗೆ ಕಾರ್ ಕೊಡ್ತಾರ, ಡಿಗ್ರಿ ಆಗತ್ತೆ ಕಾರ್ ಕೊಡ್ತಾರ, ಮಗ ಕಲೀಲ ಅಂತಂದು. ಅದು ಒಂದು ಸ್ವಲ್ಪ ಕಡೆವನ್ನ ಹಾಕಿದ್ರೆ ಸ್ವಲ್ಪ ಖಾಲಿ ಪಿಲಿ ಆಡೋ ಬದಲಿ ಸ್ವಲ್ಪ ಸೇವ್ ಆಗೋ ಒಂದು ಲಕ್ಷಣ ಐತಿ. ಅದಕ್ಕೆ ಇಂಥವೆಲ್ಲ ಪಾಲಕರು ಅದನ್ನು ದಯವಿಟ್ಟು ನೀವೆಲ್ಲರೂ ಅದನ್ನು ಕಡಿವಾಣ ಹಾಕೋಕ್ಕೆ ಪ್ರಯತ್ನ ಮಾಡಿರಿ ನಿಮ್ಮ ಹುಡುಗರಿಗೆ ಅಂತ ನಾನು ಹೇಳಬಯಸ್ತೇನೆ. ಜನರ ಮಾತು. ಒಟ್ಟಾರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಪೆಟ್ರೋಲ್ ಡೀಸೆಲ್ ಖರ್ಚನ್ನು ಉಳಿಸ್ದಂಗೆ ಆಗುತ್ತೆ ಅಂತ ಹೇಳಿ ಜನ ಅಭಿಪ್ರಾಯ ಪಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.